ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ಸಿಂಪಲ್ ಫ್ಲಾಗ್ ಆಗಿರುತ್ತೆ. ಇದು ಫ್ಲಾಗ್ಗಿಂತ ಹೋಮ್ ಟೂರ್ ಅಂತ ಹೇಳ್ಬೋದು. ಅಂದರೆ ನಾನು ಇವಾಗಿರೋ ಪ್ರೆಸೆಂಟ್ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಅಂದರೆ ರೋಡಲ್ಲಿ ನಿಂತ್ಕೊಂಡ್ರೆ ಫುಲ್ ಈ ಥರ ಕಾಣಿಸುತ್ತೆ. ನಮ್ಮದು ರೋಡ್ ಸೈಡ್ ಆಗಿರೋದ್ರಿಂದ ರೋಡಲ್ಲಿ ನಿಂತ್ಕೊಂಡ್ರೆ ಕಂಪ್ಲೀಟ್ ಈ ಥರ ಕಾಣಿಸ್ತಿದೆ. ಇದು ಅಂಗಡಿ ರೂಮು ಮತ್ತು ಇದು ಮನೆ ಚಪ್ರ ಇದೆ. ಮತ್ತು ಈ ಕಡೆ ಒಂದು ಬಚ್ಚಲು ಮನೆ ಇದೆ. 2 ಕುರಿ ಮರಿ ಕಟ್ಟೆ ಹಾಕಿದ್ದೀವಿ. ಇಲ್ಲಿ ಕುರಿ ಮರಿ ಅಲ್ಲ, ಪಟ್ಲಿ ಮರಿ ಕಟ್ಟೆ ಹಾಕಿದ್ದೀವಿ. 2 ಜೊತೆಗಿದ್ದಾವೆ. ಇದು ಅಂಗಡಿ ನೋಡ್ಬೋದು. ಚಪ್ರ ಅಂತೂ ಇನ್ನೊಂದು ಸರಿ ಮಳೆ ಬಂದರೆ ಬಿದ್ದೇ ಹೋಗುತ್ತೆ, ಆ ಥರ ಇದೆ. ಈ ಕಡೆಯಿಂದ ನೋಡಿದ್ರೆ ಅದು ಮನೆ ಕಾಣಿಸುತ್ತೆ ಒಳಗಡೆನೇ ಸೀದಾ. ಅದು ಚಿಕ್ಕ ರೂಮು, ಅದು ನಮಗಂತಲೇ ಕಟ್ಟಿರೋ ರೂಮ್ ಅದು. ನೋಡ್ಬೋದು. ಈ ಕಡೆ ದೊಡ್ಡ ಬಾಗಿಲು ಕಾಣಿಸುತ್ತಲ್ಲ, ಅದು ನಮ್ಮ ಅಣ್ಣ ಇದ್ದಾರೆ ಅದರಲ್ಲಿ. ನಮ್ಮ ಅಣ್ಣ ಅತ್ತಿಗೆ ಇದ್ದಾರೆ. ಮತ್ತು ಈ ಕಡೆ ಚಿಕ್ಕ ಬಾಗಿಲು ಕಾಣಿಸ್ತಿದೆಯಲ್ಲ, ಅದರಲ್ಲಿ ನಾನಿದ್ದೀನಿ. ಇದು ನಮ್ಮದು ಹಾಲಲ್ಲ, ಹಾಲು ಥರ ಅಷ್ಟೇ. ಇಲ್ಲಿ ಅಂಗಡಿ, ಎಡಗಡೆ ಅಂಗಡಿ ಕಾಣಿಸುತ್ತೆ. ಮತ್ತು ಈ ಕಡೆ ನೋಡಿ, ಮಳೆ ಬಂದುಬಿಟ್ಟು ಎಲ್ಲ ಮುಂಚೆ ಸೋರ್ತಾಯಿತ್ತು, ತುಂಬ ಸೋರ್ತಿತ್ತು. ಕೂತ್ಕೊಳ್ಳೋಕೆ ಕೂಡ ಆಗ್ತಾಯಿರಲಿಲ್ಲ, ಮಲಗೋಕ್ಕೂ ಆಗ್ತಾಯಿರಲಿಲ್ಲ. ಹಾಗಾಗಿ ಮೇಲೆಲ್ಲ ಇದು ಸೂಪರ್ ಚೀಲ ತಂದುಬಿಟ್ಟು ಎಲ್ಲ ಒದಿಸ್ಬಿಟ್ಟಿದ್ದೀವಿ. ಇವಾಗೇನು ಸೋರಲ್ಲ ಮಳೆ ಬಂದರೆ. ಅದೊಂದು ಸ್ವಲ್ಪ ಸುಮ್ಮನೆ ಬೆಳಿಬೇಕು ಯಾವಾಗಾದರೂ. ಎಲ್ಲ ದೇವ್ರ ಫೋಟೋ ಹಾಕಿದ್ದೀವಿ. ಒಂದು ಇಷ್ಟೇ ಇರೋದು ಈ ರೂಮು. ಇಲ್ಲಿ ಕಾಣಿಸ್ತಿರುತ್ತಲ್ಲ, ಅಷ್ಟೇ ಇರೋದು. ಅದು ನನ್ನ ಮಗನ ಜೋಲಿ. ಅದು ಇಷ್ಟೇ ಚಿಕ್ಕದೇ ರೂಮು. ಚಿಕ್ಕದೇ ಒಂದು ಸ್ವಲ್ಪ ಫ್ರೀಯಾಗಿ ಐತೆ. ಇಲ್ಲೇ ಮಲಗ್ತೀವಿ ನಾವು. ತೀರಾ ಜಾಸ್ತಿ ಮಳೆ ಮತ್ತು ಗುಡುಗು ಸಿಡ್ಲು ಏನಾದರೂ ಬಂದರೆ ಇಲ್ಲೊಳಗೆ ಮಲಗ್ತೀವಿ, ಇಲ್ಲಾಂದರೆ ಚಪ್ಪದ ಕೆಳಗೆ ಮಲಗ್ತೀವಿ. ಈ ಕಡೆ ಸಿಂಕ್ ಇದೆ, ಬಟ್ ನಲ್ಲಿ ಏನು ಫಿಟ್ ಮಾಡಿಲ್ಲ, ಸುಮ್ಮನೆ ಆ ಥರನೇ ಬಿಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಬಂಡೆ ಕೆಳಗೆ ಕೊಡ ಇಟ್ಟಿದ್ದೀನಿ, ತುಂಬಿದಾರವೆ. ಸ್ವಲ್ಪ ನೀರಿನ ಪ್ರಾಬ್ಲಮ್ ಕುಡಿಯೋಕ್ಕೆ, ಅದಕ್ಕೆ ಕ್ಯಾನ್ ತುಂಬಿಸ್ಬಿಟ್ಟು ಒಂದು ಚಿಕ್ಕದ ಅರವೆ ಇದೆ, ಅದನ್ನು ತುಂಬಿಸ್ಬಿಟ್ಟು ಈ ಥರ ತುಂಬಿದರವೆ ಇಟ್ಕೊಂಡ್ರೆ ಮತ್ತು ನೀರಿಂದ 1-2 ದಿನ ಆದರೂ ಏನು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು. ಈ ಕಡೆ ಸ್ಟ್ಯಾಂಡ್ ಇದೆ, ಪಾತ್ರೆ ಸ್ಟ್ಯಾಂಡ್ ಸ್ವಲ್ಪ ದೊಡ್ಡದಾಗೇ ಇದೆ ಸದ್ಯ. ಅದ್ರಲ್ಲಿ ಸಾಮಾನೆಲ್ಲ ಇಡಿಸುತ್ತೆ. ಇನ್ನು ಜಾಸ್ತಿನೇ ಇಡಿಸುತ್ತೆ. ಇರೋದು ಇಷ್ಟೇ ನನ್ನ ಹತ್ರ ಸದ್ಯಕ್ಕೆ. ಇಷ್ಟೇ ಜೋಡಿಸಿದ್ದೀನಿ ಅಷ್ಟೇ. ಇನ್ನು ಸ್ವಲ್ಪ ಇತ್ತು ತೊಳೆಯೋದು, ಅದೆಲ್ಲ ಹೊರಕ್ಕೆ ಇಟ್ಟಿದೆ. ಇಷ್ಟೇ ಇರೋದು. ಜ್ಯೂಸ್ ಎಲ್ಲ ಇಟ್ಟಿದ್ದೀನಿ. ಅಂಗಡಿಗೆ ಸ್ವಲ್ಪ ಇಟ್ಬಿಟ್ಟು ಫ್ರಿಜ್ಜಲ್ಲೇ ಉಳಿದಿರೋದು ಇಲ್ಲಿ ಇಟ್ಟಿದ್ದೀನಿ. ನೋಡ್ಬೋದು ಅಷ್ಟೇ. ಸಿಂಪಲ್ಲಾಗಿದೆ, ಚಿಕ್ಕದೇ ಮನೆ, ಏನಿಲ್ಲ, ಬಟ್ ನಮ್ಗೆ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ದೇವ್ರ ಫೋಟೋ ಇಟ್ಟಿದ್ದೀನಿ ಮೇಲ್ಗಡೆ. ಮೇಲಿನ ಸೆಲ್ಫಲ್ಲಿ ದೇವ್ರ ಫೋಟೋ ಇಟ್ಟಿದ್ದೀನಿ. ಮತ್ತು ಕೆಳಗಡೆ ಸೆಲ್ಫ್ ಮಾತ್ರ ಚೆನ್ನಾಗಿದ್ದಾವೆ. ಎಷ್ಟು ಐಟಮ್ ಆದರೂ ಇಟ್ಕೋಬೋದು. ಚೆನ್ನಾಗಿ ಜೋಡಿಸ್ಕೊಂಡ್ರೆ ನೀಟಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಂತರ ಇರೋದು ಇಷ್ಟೇ ಅಲ್ವಾ, ಸುಮ್ಮನೆ ಈ ಥರ ಇಟ್ಟಿದ್ದೀನಿ ಅಷ್ಟೇ. ಈಗ ನಮ್ಮ ಗುಂಡನಿಗೆ ಇವತ್ತು ಪುಷ್ಟಿ ಪೌಡ್ರು ಮತ್ತು ಬೆಲ್ಲ, ಸ್ವಲ್ಪ ಹಾಲು ಪುಡಿ ಕೊಟ್ಟಿದ್ದು ಬಂದಿದ್ವಿ. ಇಷ್ಟೇ 3 ಐಟಮೇ ಕೊಟ್ಟಿದ್ದೀವಿ ಸರೇನು. ಮಂತ್ಲಿ ಇಷ್ಟೇ ಕೊಡೋದು. ಹೋದ ಸತಿ ಗೋಧಿ ಹಿಟ್ಟು ಬಂದಿತ್ತು, 1 ಕೆ ಜಿಯಷ್ಟು ಗೋಧಿ ಹಿಟ್ಟು ಕೊಟ್ಟಿದ್ರು. ಈ ಸತಿ ಈ ಥರ ಇದು ಕೊಟ್ಟಿದ್ದಾರೆ. ಮತ್ತು ಆ ಕಡೆ ಹೋದ ಮಂತ್ ಬಂದುಬಿಟ್ಟು ಇದು ಪುಷ್ಟಿನ ಕೊಟ್ಟಿದ್ದರು. ಸೆಂಟ್ರಲ್ಲಿ ಮಾತ್ರ ಒಂದು ಗೋಧಿ ಹಿಟ್ಟು ಕೊಟ್ಟಿದ್ರು. ಮತ್ತು ಈ ಸರಿ ಪುಷ್ಟಿ ಪೌಡ್ರ್ ಕೊಟ್ಟಿದ್ದಾರೆ. ಇದರಲ್ಲಿ ಏನಾದರೂ ಮಾಡಬೇಕು. ನಮ್ಮ ಚಿಕ್ಕಮ್ಮ ಗಾರಿಗೆ ಮಾಡೋಣ ಅಂತ ಹೇಳಿದ್ದಾರೆ. ನೋಡೋಣ, ಗಾರಿಗೆ ಮಾಡಿದ್ರೆ ನಿಮ್ಗೆ ಆ ರೆಸಿಪಿ ತೋರಿಸ್ತೀನಿ. ಈ ಕಡೆ ಬಂದುಬಿಟ್ಟು ನನ್ನ ಬಟ್ಟೆ ಎಲ್ಲ ಜೋಡಿಸಿದ್ದೀನಿ. ಇಷ್ಟೇ ನನ್ನ ಬಟ್ಟೆ ಇರೋದು ಸದ್ಯಕ್ಕೆ. ಈ ಕಡೆ ಗುಂಡು ನಾವು ಜೋಡಿಸಿದ್ದೀನಿ. ಡೈಲಿ ಯೂಸ್ಗೆ ಅವ್ನಿಗೆ ಏನು ಹಾಕ್ತೀನೋ ನಾವು ಮಾತ್ರ ಹಂಗೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಕೆಳಗೆ ಬ್ಯಾಗುಗಳೆಲ್ಲ ಇದಾವಲ್ಲ, ಅದರಲ್ಲಿ ಒಂದು ಸ್ವಲ್ಪ ಸೀರೆ ಮತ್ತು ಎಲ್ಲಾದರೂ ಹೋದಾಗ ಹಾಕ್ಕೊಂಡೋಗಿ ಬಟ್ಟೆ ಇದ್ದಾವೆ ಅಷ್ಟೇ. ಇಲ್ಲಿ ನೋಡ್ಬೋದು, ನಂದು ನಮ್ಮ ಮನೆಯವ್ರೊಂದು ಫೋಟೋ, ಮದುವೆ ಫೋಟೋ ಇದೆ. ಮತ್ತು ಈ ಕಡೆ ಬಂದುಬಿಟ್ಟು ಈ ಕಡೆ ಸ್ವಲ್ಪ ಚಿಕ್ಕದಾಗಿ ಸೆಲ್ಫ್ ಇದ್ದಾವೆ, ಅದರಲ್ಲಿ ಏನಾನ ಐಟಮ್ ಹಾಕ್ತೀವಿ. ಈ ಕಡೆ ನೋಡಿ ಎಷ್ಟೊಂದು ಇದಾವೆ ಟಾಣಿಕು. ನನ್ನ ಮಗನ ಹೋದ ಸತಿ ಹುಷಾರಿಲ್ದಾಗ ಇಷ್ಟೊಂದು ತಂದು ಸುಮ್ಮನೆ ತುಂಬಿಸ್ಬಿಟ್ಟಿದ್ದೀವಿ. ಆದರೆ ಅವ್ನಿಗೇನು ಹುಷಾರೇ ಆಗಿರಲಿಲ್ಲ. ಅವ್ನು ಬಿಸಾಕೋಕ್ಕೂ ಮನಸ್ಸು ಬರ್ತಾಯಿಲ್ಲ ನನಗೆ. ಅಷ್ಟೊಂದು ದುಡ್ಡಿಟ್ಟು ಹೆಂಗಪ್ಪ ಎಸಿದನ್ನೋ ಥರ ಬಂದುಬಿಡುತ್ತೆ. ಇರಲಿ ಅಂತ ಹೇಳ್ಬಿಟ್ಟು ಜೋಡಿಸಿದ್ದೇನೆ. ಈ ಕಡೆ ಪಾತ್ರೆ ಎಲ್ಲ ಇಟ್ಟಿದ್ದೀನಿ. ಮತ್ತು ಕೆಳಗಡೆ ಬಂದುಬಿಟ್ಟು ಡಬ್ಬ ಇದ್ದಾವೆ. ಈ ಡಬ್ಬ ಬಂದುಬಿಟ್ಟು ದುಡ್ಡು ಕೊಟ್ಟು ತಗೊಂಡಿಲ್ಲ. ಅಂದರೆ ಸ್ವೀಟ್ ಬಾಕ್ಸ್ ಬರ್ತಿತ್ತಲ್ವ, ಸ್ವೀಟು ಇದು ಹಾಲು ಕೋವಾ ಮತ್ತು ಇನ್ನು ಬೇರೆ ಐಟಮ್ ಎಲ್ಲ ಬರ್ತಾಯಿತ್ತು. ಅದು ತಗೊಂಡಿದ್ವಲ್ಲ ಅಂಗಡಿಗೆ ಅಂತಂದು, ಅದು ಹಂಗೆ ಖಾಲಿ ಆದಮೇಲೆ ನಾನು ಈ ಥರ ಎಲ್ಲ ಹಾಕಿ ಇಟ್ಟಿದ್ದೀನಿ. ಸುಮ್ಮನೆ ಮತ್ತು ಯಾಕೆ ಅವನ್ನ ಇದು ಮಾಡೋದಂತೇಳ್ಬಿಟ್ಟು ಈ ಕಡೆ 2 ಮಸಾಲೆ ಡಬ್ಬೆ ಇದ್ದಾವೆ. ಇದರಲ್ಲಿ ಮಸಾಲೆ ಎಲ್ಲ ಇಟ್ಕೊಂಡಿದ್ದೀನಿ. ಒಂದು ಬಕೆಟ್ ಇದೆ ಅಲ್ವಾ, ಅದರಲ್ಲಿ ಏನಾದರೂ ಸ್ವಲ್ಪ ಕಾಳುಗಳು ಅವು ಇವು ಎಲ್ಲ ಹೆಚ್ಚಾಗಿರೋವೆಲ್ಲ ಅದರಲ್ಲಿ ಹಾಕಿಟ್ಟಿದ್ದೀನಿ. ಇರಲಿ ಅಂತೇಳ್ಬಿಟ್ಟು ಇಷ್ಟೇ ಸಿಂಪಲಾಗೇ ನೋಡ್ಬೋದು. ಚಿಕ್ಕದೇ ಮನೆ ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ. ಈ ಕಡೆ ಮೇಲೆ ಪಾತ್ರೆಗಳೆಲ್ಲ ಇಟ್ಟಿದ್ದೀನಿ ಅಷ್ಟೇ, ಕಾಣಿಸ್ತಾ ಇರ್ಬೋದು. ದೊಡ್ಡ ಮನೆ ಏನಲ್ಲ, ಸಿಂಪಲಾಗೇ ಇದೆ. ಇಷ್ಟೇ, ಇಲ್ಲೇ ಮಲಗೋದು ನಾವು. ಇದೇ ನಮ್ಮ ಬೆಡ್ರೂಮು, ಇದೇ ಅಡುಗೆ ಮನೆ, ಎಲ್ಲ ಇದೇನೆ ನಮ್ಗೆ ಸದ್ಯಕ್ಕೆ. ಈಗ ನೋಡ್ಬೋದು, ನಮ್ಮ ಬೆಕ್ಕಂತೂ ಹೊರಗೆ ಒಳಗೆ ಓಡಾಡುತ್ತೆ ಸುಮ್ಮನೆ. ಇದು ಬಂದುಬಿಟ್ಟು ಅಪ್ಪ ಅಮ್ಮನ ಆಸ್ತಿಯಲ್ಲಿ ಹೆಣ್ಮಕ್ಳಿಗೂ ಭಾಗ ಅಂತಾರಲ್ಲ, ಸದ್ಯಕ್ಕೆ ಇಷ್ಟು ನನಗೆ ಬಂದಿದೆ. ನನ್ನ ಪಾಲಿಗೆ ಬಂದಿರೋದು ಇಷ್ಟೇ. ಈ ಕಡೆ ಇದು ಚಿಕ್ಕದ ಅಡುಗೆ ಮನೆ ಮತ್ತು ಈ ಕಡೆ ಅಂಗಡಿ ರೂಮ್ ಇಷ್ಟೇ ಬಂದಿರೋದು. ಅದು ಏಕ ಬಂದಿದೆ. ಅದು ಸ್ವಲ್ಪ
ಇದು ಈ ಕಡೆ ಜಾಗ ಇದೆ ಅಲ್ವಾ, ಅಲ್ಲಿ ಏನಾದ್ರು ಸ್ವಲ್ಪ ಗೋಡೆ ಏನಾದ್ರು ಕಟ್ಟಿಸಿದ್ರೆ ಒಂದು ಸ್ವಲ್ಪ ಚಿಕ್ಕದಾಗಿ ಹಾಲು ಥರ ಆಗುತ್ತೆ. ಅದು ಮುಂದೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಗ್ಯಾಪ್ ಬಿಟ್ಟಿದ್ದೀವಿ ಅಷ್ಟೇ. ಇದು ಬಂದುಬಿಟ್ಟು ನಮ್ಮ ಅಣ್ಣರ ಮನೆ, ಅಂದರೆ ಅಪ್ಪ ಅಮ್ಮನ ಮನೆ. ಇದು ಫಸ್ಟ್ಗೆ ನಾವು ಇದರಲ್ಲೇ ಇದ್ದಿದ್ದು, ಅಂದರೆ ರೀಸೆಂಟಾಗಿ ಕಟ್ಸಿರೋದು ಇದು, ಅಂದರೆ ಒಂದು 3-4 ವರ್ಷ ಆಯ್ತು ಇದು ಕಟ್ಸ್ಬಿಟ್ಟು. ಇದು ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಕಟ್ಸಿರೋ ಮನೆ ಇದು. ಇದು ಬಂದುಬಿಟ್ಟು 2012 ಏನೋ ಕಟ್ಸಿರೋದು ಈ ಮನೆ. ನೋಡ್ಬೋದು ಈ ಥರ ಇದೆ. ಈ ಕಡೆ ಮೇಲೆಲ್ಲ ಇಟ್ಟಿದ್ದಾರಲ್ವ, ಅದರಲ್ಲೆಲ್ಲ ನಾನು 8ನೇ ಕ್ಲಾಸು, 7ನೇ ಕ್ಲಾಸು, 6ನೇ ಕ್ಲಾಸು ಮತ್ತು ಡಿಗ್ರಿವರೆಗೂ ಎಲ್ಲ ಎಕ್ಸೈಸು ನೋಟ್ಬುಕ್ಕು ಎಲ್ಲ ಬರೆದಿರೋವೆಲ್ಲ ಅದರಲ್ಲಿ ಇಟ್ಟಿದ್ದಾರೆ. ನಮ್ಮಮ್ಮ ಕಳೆದಿಲ್ಲ, ಹಂಗೆ ಇಟ್ಟಿದ್ದಾರೆ. ಅವು ಇವಾಗಲೂ ಹಂಗೆ ಇದ್ದಾವೆ ಅವು. ಇವರೇ ನಮ್ಮ ಅಪ್ಪ ಅಮ್ಮ. ತುಂಬ ಕಷ್ಟಪಟ್ಟು ನಮ್ಮಮ್ಮ ಅಂತೂ ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ಈ ಮನೆ ಕಟ್ಸಿರೋದು ಇದು. ಈ ಥರ ಫ್ರಿಡ್ಜ್ ನಮ್ಮಮ್ಮ ಇದ್ದಾಗ ಇರಲಿಲ್ಲ, ಇವ್ರು ರೀಸೆಂಟಾಗಿ ತೊಗೊಂಡಿರೋದು ಅಷ್ಟೇ. ಈ ಕಡೆ ನೋಡ್ಬೋದು ಅಡುಗೆ ಮನೆದು ಚಿಕ್ಕದಿದು, ಚೆನ್ನಾಗಿದೆ, ಫ್ರೀಯಾಗಿದೆ ಜಾಗ. ಇದೆಲ್ಲ ನಮ್ಮಮ್ಮನೇ ಮಾಡೋಗಿರೋದು. ಚಿಕ್ಕದು ಅವಾಗ ಮೋದಿ ಗ್ಯಾಸ್ ಅಂತ ಬಿಟ್ಟಿದ್ರಲ್ಲ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ, ಅವಾಗ ತೊಗೊಂಡಿದ್ದೆ ಅದು ಸಿಲಿಂಡ್ರು ಮತ್ತು ಸ್ಟವ್ವು. ಈ ಕಡೆ ಹಳೆಯ ಟ್ರಂಕುಗಳು ಮತ್ತು ಸೂಟ್ ಕೇಸು. ಮುಂಚೆಲ್ಲ ನಾವು ಇದರೆಲ್ಲ ಬಟ್ಟೆ ಎಲ್ಲ ಇಡ್ತಾ ಇದ್ದಿದ್ದು. ಈ ಕಡೆ ಸ್ಟ್ಯಾಂಡ್ ಇದೆ. ಇದು ಟಿ ವಿ ಬಂದುಬಿಟ್ಟು ನಮ್ಮಮ್ಮ ಇದ್ದಾಗ ನಮ್ಮಮ್ಮ ತಗೊಂಡಿದ್ದೆ ಟಿ ವಿ. ಇವ್ರು ಇವಾಗ ಹೊಸ ತಗೊಂಡಿದ್ದಾರೆ, ಸ್ವಲ್ಪ ಕೆಟ್ಟೋಗಿತ್ತಂತ ಹಂಗೆ ಇಟ್ಟಿದ್ದಾರೆ. ಈ ಕಡೆ ನೋಡ್ಬೋದು ಮೇಲೆ ಒಂದು ಶೆಲ್ಫ್ ಇದೆ, ಅದರಲ್ಲೆಲ್ಲ ಈ ಥರ ದೊಡ್ಡ ದೊಡ್ಡ ಪಾತ್ರೆ ಮತ್ತು ದೊಡ್ಡ ಕುಕ್ಕರು ಮಿಕ್ಕಿರೋವೆಲ್ಲ ಇಟ್ಟಿದ್ದಾರೆ ಐಟಮ್ಸ್ ಎಲ್ಲ. ನಮ್ಮತ್ತೆಲ್ಲ ಜೋಡಿಸಿದ್ದಾರೆ. ನಮ್ಮಮ್ಮನ ಇದೇ ಥರ ಜೋಡಿಸಿದ್ರು, ಅದನ್ನು ಅವ್ರು ನೋಡಿಬಿಟ್ಟು ಹಂಗೆ ಇಟ್ಟಿದ್ದಾರೆ, ಯಾವುದೂ ಚೇಂಜ್ ಮಾಡಿಲ್ಲ. ಮತ್ತು ಈ ಕಡೆ ಬಂದುಬಿಟ್ಟು ಇದು ದೇವ್ರ ಮನೆ ಇದೆ, ದೇವ್ರ ರೂಮ್ ಥರ ಇದೆ, ಕಟ್ಟೆ ಥರ ಕಟ್ಟಿದ್ದಾರೆ. ಇದು ದೇವ್ರ ಫೋಟೋ ಇಷ್ಟೇ ಸಿಂಪಲಾಗೇ ಇದೆ, ಜಾಸ್ತಿ ಏನು ಇದಿಲ್ಲ. ಇದರಲ್ಲಿ ನಮ್ಮ ಅಣ್ಣ ಇದ್ದಾರೆ, ಪಕ್ಕದಲ್ಲಿ ನಾನಿದ್ದೀನಿ. ಅದಕ್ಕೆ ಟೈಟೆಲ್ಲ ಬಂದುಬಿಟ್ಟು ಅಣ್ಣ ತಂಗಿ ಮನೆ ಅಂತ ಹಾಕಿದ್ದೀನಿ. ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿದು, ಅಂದರೆ ಕೂಲಿ ಕೆಲಸ ಮಾಡಿ ದುಡ್ದುಬಿಟ್ಟು ಈ ಮನೆ ಎಲ್ಲ ಕಟ್ಸೋಗಿರೋದು. ಹಾಗಾಗಿ ಮುಂಚೆನೇ ಹೇಳ್ತಾಯಿದ್ರು ನಮ್ಮಮ್ಮ, ಇದು ನನ್ನ ಮಗಳಿಗೆ ಅಂತಲೇ ಹೇಳಿ ಅವರು ಇದು ಮಾಡಿ ಹೋಗಿರೋದು. ಇನ್ನೇನು ಸಾಯಂಕಾಲ ಆಯಿತು, ದೀಪ ಎಲ್ಲ ಹಚ್ಚಿದ್ದೀನಿ. ಶನಿವಾರ ಆಗಿರೋದ್ರಿಂದ ನೆಲ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿ ದೀಪ ಎಲ್ಲ ಹಚ್ಚಿದ್ದೀನಿ. ಸದ್ಯ ಇವತ್ತು ಒಂದು ಸ್ವಲ್ಪ ಹೂವು ಸಿಕ್ಕಿದ್ದು, ಮಲ್ಲಿಗೆ ಹೂವು ಮುಡಿಸಿದ್ದೀನಿ ದೇವರಿಗೆ. ನೋಡ್ಬೋದು ಇಷ್ಟೇ. ಈ ಸಿಂಪಲ್ ಫ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.